ದೇವದುರ್ಗ ಘಟಕ ರಾಜ್ಯ ಮಹಿಳಾ ಸಂಚಾಲಕರಾದ ಉಮಾದೇವಿ ಎಪಿಎಂಸಿಗೆ ಭೇಟಿ. ದೇವದುರ್ಗ ಇಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದೇವದುರ್ಗ ಘಟಕ ರಾಜ್ಯ ಮಹಿಳಾ ಸಂಚಾಲಕರಾದ ಉಮಾದೇವಿ ನಾಯಕ್ ಒಪ್ಪಿಗೆಯಲ್ಲಿ ಎಪಿಎಂಸಿ ಅಧಿಕಾರಿಗಳು ಇಲಾಖೆಗೆ ಹೋದಾಗ ಸರಿಸುಮಾರು 3 ತಿಂಗಳುಗಳಿಂದ ನೀವುಗಳು ನಾವು ಹೇಳುತ್ತಿರುವ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಎಂದು ಇಲಾಖೆಯ ಒಳಗಡೆ ಕುರಿತು ಫೋನ್ ಸಂಭಾಷಣೆ ಮೂಲಕ ಮಾತನಾಡಿದಾಗ ಅವರು, ನೀವು ಯಾರು ಕೇಳುವುದಕ್ಕೆ ಹಾಗೂ ನಿಮಗೆ ಏನು ಅಧಿಕಾರ ಇದೆ ನನ್ನನ್ನು ಕೇಳುವುದಕ್ಕೆ ನೀವು ಯಾರು ಎಂದು ಉಡಾಫೆ ಮಾತನ್ನು ಹೇಳಿದರು. ಸಂಘದ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಅವಹೇಳನಕಾರಿ ಹೇಳಿಕೆ ಮಾತನಾಡಿದ್ದಾರೆ. ನಮ್ಮ ಸಂಘ ಇಂತಹ ಎಪಿಎಂಸಿ ಪ್ರಭಾರ ಕಾರ್ಯದರ್ಶಿಯಾದ ಬಿ ಕೃಷ್ಣ ಅವರ ಅವಹೇಳನ ಹೇಳಿಕೆಯನ್ನು ಖಂಡಿಸಿ ಇಲಾಖೆಯ ಮುಂದೆ ದಿಢೀರ್ ಪ್ರತಿಭಟನೆ ಮಾಡಲಾಯಿತು. ನಾವು ಕಂತ ಪ್ರತಿಭಟನೆಯ ಮೇರೆಗೆ ಅವರು ನಮ್ಮ ಇಲಾಖೆಗೆ ಕ್ಷಮೆ ಕೇಳಿ ನಮ್ಮ ಪ್ರಭಾವಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಹಾಗೂ ಕ್ಷಮೆ ಕೂಡ ಕೇಳಿದ್ದಾರೆ. ಆ ಕಾರಣದಿಂದ ನಮ್ಮ ಧರಣಿಯನ್ನು ಕೈಬಿಡಲಾಯಿತು. ವರದಿಗಾರರು ಕೆ ಅಮೃತಾ ಪಾಟೀಲ್. ಒಳಗಡೆ ಸಂಬಂಧಪಟ್ಟಂತ ಆಡು ಅಥವಾ ಮೇಕೆ ಮತ್ತು ಎತ್ತು ಪಾರಿವಾಳಗಳು ಎಲ್ಲ ನಿಮ್ಮ ಒಳಪಡ್ತಾವಲ್ರಿ ಮಾರಾಟ. ಈಗ ಮನುಷ್ಯರಾದ್ರೂ ಬೇಸಿಗೆ ತೀರ್ಮಾನಲ್ಲಿ ನೀರು ಕುಡಿಯೋಕೆ ಇಲ್ಲಿಗೆ ಬರ್ತಾರೆ ಸರ್. ನಿಮ್ಮ ಪಕ್ಕದಲ್ಲಿ ಐತೆ, ಓಕೆ, ಪರವಾಗಿಲ್ಲ. ಈಗ ದನ ಕರುಗಳು ಮತ್ತೆ ಎಲ್ಲಿಗೆ ಹೋಗ್ಬೇಕು ಸರ್ ಅವ್ರಿಗೆ? ಏನ್ ಸರ್? ಚಾಲು ಮಾಡ. ಅಲ್ಲ, ನಿಮ್ ಡ್ಯೂಟಿ ಇಲ್ಲಿ ದೇವದುರ್ಗದಲ್ಲಿ ವಾರದಲ್ಲಿ ಎಷ್ಟು ದಿವಸ ಇರುತ್ತೆ ಸರ್? ಸರ್ ನಾನು ಕ್ವಶನ್ ಕೇಳಕ್ಕೆ ಅಧಿಕಾರಿ ಇದೆ ಸರ್. ನಾನು ಪಬ್ಲಿಕ್. ಹೌದ್ರಿ, ಅಂದ್ರೆ ನಾನು ನಾಗೇಶ್ ಸರ್ಗೆ ಜೆ ಡಿ ಅವ್ರಿಗೆ ಮಾತಾಡ್ಬೋದಲ್ಲ? ಹಾ, ಸರಿ. ಈಗ ಅಂದ್ರೆ ನೀ ಸಮಸ್ಯೆನ ಬಗೆಹರಿಸಲ್ವಾ? ಅಣ್ಣ ನೀ ಮಾತಾಡ ಸರ್ ಜೊತೆ ಮೇನ್ ನೀರಿಂದು ಸಮಸ್ಯೆ ಬಗ್ಗೆ ಯಾವಾಗ ಮಾಡಿಸ್ತೀರಿ ಸರ್? ಎಷ್ಟು ಯಾವಾಗ ಬೇಕು ನಿಮಗೆ? ಹಾ, ಯಾರಿಗೆ ಆಗ್ತಿದ್ದೀನಿ ಸರ್ ಬೆದರಿಕೆ? ಯಾರಿಗೆ ಬೆದರಿಕೆ ಆಗ್ತಿದ್ದೀನಿ ನಾನು? ಹೌದು ಸರ್, ನೀವು ನಾವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ನೀವು ತಗೊಂತ ಇದ್ದೀರಾ, ನಮ್ಗೆ ಕೇಳಕ್ ಅಧಿಕಾರ ಇದೆ. ಹೌದಾ? ಬರ್ರಿ ನೀವು ಚೇಂಬರ್ಗೆ ಬರ್ರಿ. ನಾನು ಏನು ಟ್ಯಾಕ್ಸ್ ಕಟ್ಟಿನಿ ಗೌರ್ಮೆಂಟಿಗೆ ಕೊಡ್ತೀನಿ, ತೋರಿಸ್ತೀನಿ. ನಾನು ನಿಮ್ಗೆ ವಿಡಿಯೋ ಮಾಡ್ಕೊಪ್ಪಿದನ್ನ ಏನು ಕಟ್ಟಿನಿ ಅಂತ ತೋರಿಸ್ತೀನಿ. ಬರ್ರಿ ಸರ್. ನಾವು ಹೌದು ಸರ್, ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಿ. ಮತ್ತೆ ಇನ್ಯಾರು ಕಟ್ತಾರೆ? ಮತ್ತೆ ಯಾರು ಕಟ್ತಾರೆ? ರೈತ ಕಟ್ಲ ಯಾರು ಕಟ್ತಾರೆ? ಏನ್ರಿ? ಏನ್ ಸರ್? ಯಾರ್ರಿ? ನೀವ್ಯಾಕೆ ಡ್ಯೂಟಿ ಮಾಡಕ್? ಅಲ್ಲ, ಮತ್ತೆ ಮುಚ್ಚಲ್ ಬಂದಿಗೆ ಅಂದ್ರ ಅಲ್ಲ ಕರೆಕ್ಟ್. ನಿಮಗ ಸರ್ಕಾರ ಸಂಬಳ ಕೊಡ್ತದಿಲ್ಲ ಸರ್? ಸರ್ಕಾರ ಯಾರ್ದು? ಮತ್ತೆ ಈಗ ನಾವು ಅವ್ರಿಗೆ ಸರ್ಕಾರದವ್ರಿಗೆ ಟ್ಯಾಕ್ಸ್ ಕೊಡ್ಲಾದ ನಿಮ್ಗೆಲ್ಲ ಇವೆಲ್ಲ ಅನುದಾನ ಅಥವಾ ಕಾಂಪೌಂಡ್ ಕಟ್ಲಕ್ ಬರ್ತದ ಸರ್? ಮತ್ತೆ ನೀವೆಲ್ಲ ಗೊತ್ತಿದ್ದವ್ರು ಮತ್ತೆ ಈ ತರ ಮಾತಾಡ್ತಿರಲ್ಲ. ಮತ್ತೆ ನೀವ್ ಏನ್ ಕಟ್ಟಿದ್ದಿ ಏನಿಲ್ಲ ಅಂತ ಬಾ, ಮತ್ತೆ ನಾ ತೋರಿಸ್ತೀನಿ ಬರ್ರಿ ಸರ್. ಮತ್ತೆ ಎಲ್ಲ ನಮ್ಮ ರೈತರು ನಾವೇ ಕಟ್ತೀವಿ ಸರ್. ಹೆಂಗ್ ಕಟ್ಟಲ್ಲ, ನಾವೇ ಕಟ್ತೀವಿ ಸರ್ಕಾರಕ್ಕೆ. ಅದೇ ಸರ್ಕಾರಕ್ಕೆ ನಿಮ್ಗೆ ಗೊತ್ತಿಲ್ವ? ನೀವು ಸರ್ಕಾರ ಸಂಬಳ ತಗೊಳ್ಳೋದು ಮತ್ತೆ ಅದೇ ಹೇಳ್ತಿದ್ವಲ್ಲ ಸರ್. ಸರ್ಕಾರ ಪ್ರತಿಯೊಂದು ನಾವೇನು ತರ್ತಕ್ಕಂಥ ಯಾವ್ದು ಪರ್ಟಿಕ್ಯುಲರ್ ಹೌದು. ನಾನು ನಾಳೆ ಶನಿವಾರ ದಿವಸ ಕುರಿ ತಗೋಕ್ ಬಂದೆ ಅಂದ್ರೆ ಟ್ಯಾಕ್ಸ್ ಕಟ್ಟಿ ಬರ್ತೀನಿ. ನಾನು ನಿಮ್ಮ ಅದಕ್ಕನ್ನು ಕಟ್ಟಿನಿ ನಾನು ಸರ್. ನಾನು ₹1 ಆದ್ರೂ ಟ್ಯಾಕ್ಸ್ ತಾನೇ ನಾನು ಕಟ್ಟಕ್ಕಂಥದ್ದು. ₹1 ಆದ್ರೂ ಅದು ಅಷ್ಟೇ. ಬನ್ನಿ, ನೀವು ಟಿಕೆಟ್ ತೋರಿಸ್ತೀನಿ, ನೀವು ಬರ್ರಿ. ನೀವು ಬರ್ರಿ. ಈ ಮಾತು ಚರ್ಚೆ, ಬಹಿರಂಗ ಚರ್ಚೆ ಸಮಿತಿಗೆ ಆಗ್ಬೇಕು. ಮಾನ್ಯ ಸೆಕ್ರೆಟರಿ ಅಧಿಕಾರಿಗಳೇ, ಏನಂತೀರಿ? ನಾವೇನ್ ಮಾಡಿದ್ವಿ ಮಾನ್ಯ ಎಸ್ ಪಿ ಸರ್? ಇದು ಸರ್, ನಾನು ಕಂಪ್ಲೇಂಟ್ ಹಾಕ್ತೀನಿ. ನಾವೇನ್ ಮಾಡಿದ್ವಿ ಸರ್ ನಿಮ್ಗೆ? ನಾವ್ ಕೇಳೋದ್ ತಪ್ಪ? ಮಾತು ಚೆನ್ನಾಗಿ ನೋಡ್ರಿ. ಅಲ್ಲ ಸರ್, ನಾವೇ ಮಾತು ಸರಿಯಾಗಿ ಮಾತಾಡ್ರಿ. ನಾವು ಇದೇ ಕೆಲಸ ಏನ್ ಮಾಡ್ತೀವಿ ನಮ್ಗೆ ತೋರಿಸ್ಕೊಡ್ರಿ ಸರ್. ಕರೆಕ್ಟ್ ಸರ್. ನಾವು ಹೇಳ್ತಾ ಇದೀವಿ, ನೀವು ಏನ್ ಅಂದಿರಲ್ಲ ಇದೇ ಕೆಲಸ ಮಾಡಂತ ನಾವ್ ಏನ್ ಮಾಡಿದ್ವಿ ನಮ್ಗೆ ತೋರಿಸ್ಕೊಡ್ರಿ. ತೋರಿಸ್ಬೇಕು ನಮ್ಗೆ. ತೋರಿಸ್ಕೊಡ್ಬೇಕು. ನಾವ್ ಏನ್ ಕೆಲಸ ಮಾಡಿವಿ ಅಂತ ತೋರಿಸ್ಕೋಬೇಕು ನನ್ಗ. ಯಾವಾಗ ಬರ್ತೀರಾ? ಇವತ್ತು ಇಲ್ಲೇ ಕುದುರ್ತೀವಿ ನೋಡು. ಬಾ ಸ್ಟೇಷನ್ಗೆ ಹಚ್ಚಂಬ. ಸರಿ ಸರ್, ಓಕೆ, ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಕ್ಕೆ ಥ್ಯಾಂಕ್ ಯು. ಬಾ ಸರ್. ಅವ್ರ ಪರವಾಗಿ ನನಗೆ ಕ್ಷಮೆ ಕೇಳೋಕ್ಕೆ ಹೇಳ್ತಾರೆ. ಕಾರ್ಯದರ್ಶಿಯವ್ರ ಪರವಾಗಿ ನಾನು ಏನು ಕೆಲವೊಂದು ಮಾತುಗಳು ಆವೇಶದಲ್ಲಿ ಆಡಿರ್ತಾರೆ,
ಅದಕ್ಕೆ ಅವರು ಕ್ಷಮಾಪಣೆ ಕೇಳಿರ್ತಾರೆ. ಅವ್ರ ಪರವಾಗಿ ನಾನು ಎಲ್ಲ ಸಂಘಟನೆಗೆ ಕ್ಷಮಾಪಣೆ ಕೇಳ್ತೀನಿ. ಅದು ದಯಮಾಡಿ ಈ ಧರಣಿಯನ್ನು ಕೈಗೊಳ್ಳಬೇಕು ನಾನು ರೈತ ಸಂಘಕ್ಕೆ ರೈತ ಸಂಘಕ್ಕೆ ನಾವು ಮಾಡಿರ್ತಕ್ಕಂಥ ದಿಢೀರ್ ಯಾರಿಗೇ ಆಗಲಿ ಒಂದು ವೇಳೆ ಅಂಧೋದ್ಯದಲ್ಲಿ ಕಂಡು ಬಂದಲ್ಲಿ ಹವಾರಾತ್ರಿ ಧರಣಿ ಜೊತೆಗೆ ಅಂತ ಅಧಿಕಾರಿಯನ್ನು ಬೀಗ ಸಮಿತಿಯಾಗಿ ಹೋರಾಟವನ್ನು ಮಾಡುತ್ತೇವೆ ಮತ್ತು ಇಲಾಖೆಗೆ ಬೀಗ ಹಾಕುತ್ತೇವೆ ಎಂದು ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಜೊತೆಗೆ ಇನ್ನೊಂದು ಏನಂದರೆ, ಯಾವುದೇ ಒಬ್ಬ ಮಾನ್ಯ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಯಾವುದೇ ಒಬ್ಬ ಅಧಿಕಾರಿ ಅಥವಾ ಯಾವುದೇ ಒಬ್ಬ ಹೋರಾಟಗಾರ ಬಂದರೂ ಕೂಡ ಅವ್ರಿಗೆ ಸ್ಪಂದಿಸಿರಿ, ಅವ್ರಿಗೆ ಏನಂತ ತಿಳ್ಕೊಳ್ರಿ, ಯಾವುದೇ ಹೇಳಿಕೆ ಅವಹೇಳಕಾರಿ ಕೊಡಬೇಡ್ರಿ. ದಯವಿಟ್ಟು ಇನ್ನೊಬ್ಬ ನಮಗೆ ಅಂದಂಗೆ ಇನ್ನು ಯಾರಿಗೇ ಆಗಲಿ ಇನ್ನೊಂದು ಸಲ ಅಂದಿದ್ದೇ ತೀರ್ಮಾನಗಳಲ್ಲಾದರೆ ಆ ಮುಂದಿನ ತೀರ್ಮಾನಗಳಲ್ಲಿ ಪರಿಣಾಮ ಸರಿ ಇರೋದಿಲ್ಲ. ಇದನ್ನು ನೀವು ಹೇಳಿಕೆ ಕೊಟ್ಟಿದ್ದೀವಿ ಅಂತ ನಾವು ಈ ಥರ ಬರೆದು ಕೊಟ್ಟಿರೋಂಥ ಕಾರಣಕ್ಕೋಸ್ಕರ ನಾವು ಈ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇವೆ. ಧನ್ಯವಾದಗಳು. ಸರ್.